ಆ ಲೌಕಿಕವಾದಂತಹ ವೈಭೋಗ, ಐಶ್ವರ್ಯ ಎಲ್ಲವೂ ಸಹಿತ ಕ್ಷಣಿಕವಾದದ್ದೇ. ಅದಕ್ಕಾಗಿ ಶಿವಾಪರಾಧ ಕ್ಷಮಾಪಣ ಸ್ತೋತ್ರದಲ್ಲಿ ಹೇಳ್ತಾರೆ, ಕಿಂ ವಾನೇನ ಧನೇನ ವಾಜಿಕರಿಭಿ ಪ್ರಾಪ್ತೇನ ರಾಜ್ಯೇನ ಕಿಂವಾ ಪುತ್ರ ಕಲತ್ರ ಮಿತ್ರ ಪಶುಭಿರ್ದೇಹೇನ ಗೇಹೇನ ಕಿಂ ಜ್ಞಾತ್ವೈತತ್ ಕ್ಷಣಭಂಗುರಂ ಸಪದಿರೇ ತ್ಯಾಜ್ಯಂ ಮನೋದೂರತಃ ಸ್ವಾತ್ಮಾರ್ಥಂ ಗುರುವಾಕ್ಯತೋ ಭಜ ಭಜ ಶ್ರೀ ಪಾರ್ವತಿ ವಲ್ಲಭಂ. ನಮ್ಮ ಆತ್ಮ ಸಾಕ್ಷಾತ್ಕಾರಕ್ಕಾಗಿ ಗುರುವಾಕ್ಯತೋ ಅಲ್ಲೊಂದು ಬಹಳ ಮುಖ್ಯವಾದದ್ದಿದೆ. ಗುರು ಇಲ್ಲದೆ ನಮ್ಗೆ ಯಾವುದೂ ಸಹಿತ ಮಾರ್ಗ ಸಿಗೋದಿಲ್ಲ. ಈಗ ನಿಮ್ಗೆ ಯೋಗ ಆದ್ರೂ ಬಂತು, ಗುರುಮುಖೇನ ಕಲಿಬೇಕು. ಗುರುವಾಕ್ಯತೋ ಭಜ ಭಜ ಶ್ರೀ ಪಾರ್ವತಿ ವಲ್ಲಭಂ. ಆ ಜೀವಾತ್ಮ ಪರಮಾತ್ಮನಲ್ಲಿ ಸಂಯೋಗವಾಗುವಂಥದ್ದೇನಿದೆ ಅದೇ ನಮ್ಮ ಅಂತಿಮವಾದಂತಹ ಗುರಿ, ಅದೇ ನಮ್ಮ ಅಂತಿಮವಾದಂತಹ ಧ್ಯೇಯ. ಆ ಜೀವಾತ್ಮ ಪರಮಾತ್ಮ ಸಂಯೋಗವೇ ಯೋಗದ ನಿಜವಾದಂತಹ ಅರ್ಥ. ನಾವೆಲ್ಲ ಏನು ತಿಳ್ಕೊಂಡಿದ್ದೇವೆ ಅಂತಂದರೆ, ಎಲ್ಲ ವಿಷಯ ಗೊತ್ತುಂಟು ನಮಗೆ. ಶ್ರೀಮದ್ ಭಗವದ್ಗೀತೆಯಲ್ಲಿ ಪ್ರಪ್ರಥಮವಾಗಿ ಜಗತ್ತಿನಲ್ಲಿ ಯೋಗೇಶ್ವರ ಅಂತ ಹೇಳಿಸ್ಕೊಂಡವನು ಶ್ರೀಕೃಷ್ಣ ಪರಮಾತ್ಮ ಯೋಗ ಶಾಸ್ತ್ರದ ಸಂಪೂರ್ಣ ಸೂಕ್ಷ್ಮವನ್ನು ಹೇಳಿದ್ದಾನೆ ಅಂತ ಸತ್ಯ ಅದು. ಆದರೆ ಆದಿಯಲ್ಲಿ ಶ್ರೀ ಗಣೇಶ ಮಹಾಸ್ವಾಮಿ ವರೇಣ್ಯ ಅನ್ನುವಂತಹ ಒಂದು ರಾಜನಿಗೆ ಪ್ರತ್ಯಕ್ಷನಾಗಿ ಅವನ ಭಕ್ತಿಗೆ ಮೆಚ್ಚಿ ಯೋಗಶಾಸ್ತ್ರದ ಸಂಪೂರ್ಣ ಸೂಕ್ಷ್ಮಗಳನ್ನು ವಿವರಿಸಿದ್ದಾನೆ. ಇಲ್ಲಿ ನಾವು ದ್ವೈತ ದೃಷ್ಟಿಯಿಂದ ಕೃಷ್ಣ ಗಣೇಶ ಅಂತ ಭೇದ ಮಾಡಿದ್ವಿ. ಅದ್ವೈತ ದೃಷ್ಟಿಯಿಂದ ಶ್ರೀಕೃಷ್ಣನಿಗೂ ಗಣೇಶನಿಗೂ ಯಾವುದೇ ಭೇದ ಇಲ್ಲ. ಯೋಗಶಾಸ್ತ್ರದ ಸಂಪೂರ್ಣ ನಮ್ಮ ಉದ್ದೇಶ ಅಂತಂದ್ರೆ ಸುಖ ಪ್ರಾಪ್ತಿ ಮಾಡುವಂಥದ್ದು, ದುಃಖವನ್ನು ನಿವೃತ್ತಿ ಮಾಡುವಂಥದ್ದು. ನಾವು ಇಲ್ಲಿ ಸುಖ ಮತ್ತು ದುಃಖದ ವಿಮರ್ಶೆಯನ್ನು ಮಾಡೋಣ. ಈ ಖ ಅನ್ನುವಂಥದ್ರ ಹಿಂದ್ಗಡೆಗೆ ಸೂ ಇಟ್ಬಿಟ್ರೆ ಅದು ಸುಖ ಆಗ್ತದೆ. ಈ ಖ ಅನ್ನೋದರ ಹಿಂದ್ಗಡೆಗೆ ದುಹು ಹಾಕ್ಬಿಟ್ರೆ ದುಃಖ ಆಗ್ತದೆ. ಈ ಖ ಅನ್ನುವಂಥದ್ದು ಕಾಮನ್ ಆಯ್ತು ಇಲ್ಲಿ. ಹಾಗಾದ್ರೆ ಈ ಸುಖ ಅಂದ್ರೆ ಏನು, ದುಃಖ ಅಂದ್ರೆ ಏನು? ಆಯುರ್ವೇದ ವೈದ್ಯಶಾಸ್ತ್ರ ಈ ಖ ಅನ್ನೋದಕ್ಕೆ ವಿಶಿಷ್ಟವಾದಂತಹ ಅರ್ಥವನ್ನು ಕೊಡ್ತದೆ. ಖ ಅಂತಂದ್ರೆ ಆಕಾಶ ಅಂತಾನೂ ಅರ್ಥ ಬರ್ತದೆ. ಖ ಅಂದ್ರೆ ನಾಳ ಅಂತಾನೂ ಸಹಿತ ಆಯುರ್ವೇದ ಹೇಳಿದೆ. ನಾಳ, ಪ್ಯಾಸೇಜ್, ಚಾನೆಲ್ಸ್ ಹೇಳಿದೆ. ಅದಕ್ಕಾಗಿ ನಮ್ಮ ಆಯುರ್ವೇದ ಶಾಸ್ತ್ರ ಸ್ರೋತೋಮಯಂ ಶರೀರಂ ಅಂತ ಹೇಳಿದೆ. ಈ ಅಯಂ ಶರೀರಂ ಸ್ರೋತೋಮಯಂ, ಸ್ರೋತಸ್ಸುಗಳು ಈ ನಾಳಗಳಿಂದ ತುಂಬಿ ಹೋಗಿದ್ದಾವೆ. ದೊಡ್ಡ 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 ನಾಳಗಳಿಂದ ಹಿಡಿದು ಸಣ್ಣ 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 ಅತಿ ಸೂಕ್ಷ್ಮ ನಾಳಗಳು ಕೂಡ ನಮ್ಮ ದೇಹದಲ್ಲಿದ್ದಾವೆ. ಅತ್ಯಂತ ದೊಡ್ಡ ನಾಳ ನಮಗೆಲ್ಲ ತಿಳಿದಂಗೆ ಬಾಯಿನಿಂದ ಗುದದ್ವಾರದವರೆಗೆ ಇರುವಂತಹ ನಾಳ ಯಾವುದು? ಅನ್ನನಾಳ. ಅಂದ್ರೆ ಗ್ಯಾಸ್ಟ್ರೋ ಇಂಟೆಸ್ಟೈನಲ್ ಟ್ರ್ಯಾಕ್ಟ್ ಅಂತ ಕರಿತೀವಲ್ಲ, ಕರುಳು ಸಹಿತ ಬಂತು. ಬರೀ ಅನ್ನನಾಳ ಮಾತ್ರ ಅಂತ ಅರ್ಥ ಅಲ್ಲ, ಗುದದ್ವಾರದವರೆಗಿನ ದ್ವಾರ ಅದು. ಈ ದ್ವಾರದ ಕೊನೆ ಭಾಗ ಅಲ್ಲಿ ಮಲ ಸಂಗ್ರಹ ಆಗ್ತದಲ್ಲ. ಈಗ ನೋಡಿ, ನೀವು ಗ್ರಹಿಸಿ ನೋಡಿ, ನಮ್ಮ ಎಲ್ಲರಿಗೂ ಅನುಭವಕ್ಕೆ ಬಂದದ್ದು ಮಲ ವಿಸರ್ಜನೆ ಒಂದು ವೇಳೆ ಸರಿಯಾಗಲಿಲ್ಲ ಅಂತೇಳ ಆದ್ರೆ ಏನೋ ಒಂದು ನಮೂನಿ ಅನ್ಈಸಿನೆಸ್. ಇವತ್ತೇನೂ ಬೇಡ, ಅನ್ಎಕ್ಸ್ಪ್ಲೇನೇಬಲ್, ನನಗೆ ಏನೂ ಉತ್ಸಾಹನೇ ಇಲ್ಲ. ಆಯುರ್ವೇದ ಶಾಸ್ತ್ರದಲ್ಲಿ ಹೇಳ್ತಾರೆ, ಈ ಪಿಂಡಿಕೋದ್ವೇಷ್ಟ ಅಂದ್ರೆ ಈ ಮೀನುಖಂಡದ ನೋವು ಬರ್ತದೆ, ಕುತ್ತಿಗೆ ನೋವು ಬರ್ಬೋದು ಮಲಬದ್ಧತೆ ಆದರೆ, ಸೊಂಟ ನೋವು ಬರ್ಬೋದು, ಇಲ್ಲದ ಯಾವ್ಯಾವುದೋ ಕಾಯಿಲೆಗಳು ಬರ್ಬೋದು. ಅಲರ್ಜಿಕ್ ಸ್ನೀಸಿಂಗ್ ಕೂಡ ಮಲಬದ್ಧತೆ ನಿಮಿತ್ತದಿಂದ ಬರ್ಬೋದು. ಈ ಟ್ರ್ಯಾಕ್ಟ್ ಅದರಿಂದ ಈ ಖ ಅನ್ನುವಂಥದ್ದು ಸರಿ ಇಲ್ಲದೆ ಹೋದ್ರೆ ದುಃಖನೇ. ಮತ್ತು ಸೂಕ್ಷ್ಮವಾದಂಥ ನಾಳದ ಬಗ್ಗೆ ಯೋಚನೆ ಮಾಡ್ಬೇಕಾ? ಕೊರೋನರಿ ಆರ್ಟ್ರಿ. ಈಗ ಕೇಳಿರ್ಬೋದು ನೀವು, ಎಷ್ಟೋ ಜನ ಕೇಳಿರ್ತೀರಿ, ಹೃದಯಕ್ಕೆ ರಕ್ತ ಪೂರೈಕೆ ಆಗುವಂತಹ ಕೊರೋನರಿ ಆರ್ಟ್ರಿ ಅದು ಅದ್ರೊಳಗೆ 3 ವೆಸಲ್ಲು ಬ್ಲಾಕ್ ಆಗ್ಬಿಟ್ಟಿತ್ತಂತ್ರಿ. ಪಾಪ ಮಂಗಳೂರಿಗೆ ಕರ್ಕೊಂಡು ಹೋದ್ರಂತೆ, ಮಣಿಪಾಲಿಗೆ ಕರ್ಕೊಂಡು ಹೋದ್ರಂತೆ, ಸ್ಟೆಂಟ್ ಹಾಕೋ ಬಂದ್ರಂತೆ ಅಂತ ಹೇಳ್ತಾರೆ. ಹಾಗೆ ಮೂತ್ರನಾಳದಲ್ಲಿ ಅಲ್ಲಿ ಕೂಡ ಸ್ಟೆಂಟ್ ಹಾಕೊಂಡು ಬರೋದ್ರ ಬಗ್ಗೆ ಎಲ್ಲ ನೀವು ಕೇಳಿದ್ದೀರಿ, ಅದು ಬ್ಲಾಕೇಜ್ ಆಗ್ಬಿಟ್ಟಿದೆ ಅಂತೇಳಿ. ಮತ್ತೂ ಸೂಕ್ಷ್ಮವಾದಂಥ ನಾಳ ಬೇಕಾ? ಈ ಹೃದಯದ ಫಿಸಿಯಾಲಜಿ ಇದೆಯಲ್ಲ, ಅಂದರೆ ಶರೀರ ಕ್ರಿಯಾಶಾಸ್ತ್ರ, ಅದನ್ನು ನೋಡಿದ್ರೆ ನಮಗೆ ಬಹಳ ಆಶ್ಚರ್ಯ ಅನ್ನಿಸ್ತದೆ. ಸೋಡಿಯಂ ಚಾನೆಲ್ಸು, ಪೊಟ್ಯಾಷಿಯಂ ಚಾನೆಲ್ಸು, ಕ್ಯಾಲ್ಸಿಯಂ ಚಾನೆಲ್ಸು, ಇಂಥ ಅತ್ಯಂತ ಅತಿ ಸೂಕ್ಷ್ಮವಾದಂತಹ ಚಾನೆಲ್ಗಳಿದ್ದಾವೆ. ಈ
ಚಾನೆಲ್ಗಳನ್ನು ಸರಿಯಾಗಿ ಇಟ್ಕೊಳ್ಳೋದೇ ನಮ್ಮದು ಮುಖ್ಯವಾದಂಥದ್ದು. ಅದು ಚಾನೆಲ್ ಸರಿಯಾಗಿ ಇಟ್ಕೊಂಡ್ರೆ ಮಾತ್ರ ಅದು ಸುಖ ಅಂತ ಹೇಳಿಸ್ಕೊಳ್ತದೆ. ಈ ಸುಖವನ್ನು ಪಡೆಯಬೇಕಾದ್ರೆ ಅಥವಾ ಈ ಯೋಗ ಸಿದ್ಧಿ ಆಗ್ಬೇಕಾದ್ರೆ, ಯೋಗವು ಅಲ್ಟಿಮೇಟ್ಲಿ ನಮ್ಗೆ ಸುಖ ಕೊಡ್ತದೆ. ಯೋಗ ಕೊಡುವಂಥ ಸುಖ ಯಾವುದು? ಸಾಯುಜ್ಯ ಸುಖ. ಆಯಿತು, ನಮ್ಗೆ ಸಾಯುಜ್ಯ ಸುಖ ಪಡೆಯಬೇಕಾದ್ರೆ ಮೊದಲು ಶರೀರ ಸರಿ ಇರಬೇಕಾಯ್ತಲ್ಲ. ಶರೀರ ಮಾಧ್ಯಮ ಖಲು ಧರ್ಮ ಸಾಧನ, ಶರೀರ ಸರಿ ಇರಬೇಕು. ಹಾಗಾದರೆ ಅದು ಯಾರಿಗೆ ಯೋಗ ಸಿದ್ಧಿ ಆಗ್ತದೆ ಅಂತ ಶ್ರೀಮದ್ ಭಗವದ್ಗೀತೆಯಲ್ಲಿ ಹೇಳಿದ್ದಾರೆ. ಯುಕ್ತಾಹಾರ ವಿಹಾರಸ್ಯ ಯುಕ್ತ ಚೇಷ್ಟಸ್ಯ ಕರ್ಮಸು ಯುಕ್ತ ಸ್ವಪ್ನಾವಬೋಧಸ್ಯ ಯೋಗೋ ಭವತಿ ದುಃಖ. ಈ ಯೋಗ ನಮ್ಮ ದುಃಖವನ್ನು ಹರಣ ಮಾಡಬೇಕು ಅಂತ ಹೇಳಿದ್ರೆ ಯುಕ್ತಾಹಾರ ವಿಹಾರ ಫಸ್ಟ್ ಬಂತು ನೋಡಿ. ಅಲ್ಲಿ ಯುಕ್ತ ಅಂದ್ರೆ ಯೋಗ್ಯವಾದಂಥ ರೀತಿಯಲ್ಲಿ ಆಹಾರ ವಿಹಾರ ಮಾಡಬೇಕು. ಮನುಷ್ಯನ ಮನಸ್ಸಿನಲ್ಲಿ ಸತ್ವ, ರಜ, ತಮ ಅನ್ನುವಂಥ 3 ಕ್ಯಾಟಗರಿ. ಅದರೊಳಗಡೆಗೆ ತಮಸ್ಸು ಮತ್ತು ರಜಸ್ಸು ಹೇಳುವಂಥದ್ದು ದೋಷ ಅಂತ ಹೇಳಿದ್ದಾರೆ. ಆದ್ದರಿಂದ ಈ ರಾಜಸಿಕ ಗುಣವನ್ನು ಹೆಚ್ಚಿಸುವಂತಹ, ತಮೋ ಗುಣವನ್ನು ಹೆಚ್ಚಿಸುವಂತಹ ಆಹಾರವನ್ನು ನಾವು ಸೇವನೆ ಮಾಡಬಾರದು. ಸತ್ವಗುಣ ವೃದ್ಧಿ ಮಾಡುವಂಥ ಆಹಾರವನ್ನು ಸೇವನೆ ಮಾಡಬೇಕು. ಅದಕ್ಕಾಗಿ ಮೊದಲಿನ ಕಾಲದ ನಮ್ಮ ಹಿರಿಯರೆಲ್ಲ ಶುಕ್ರವಾರ ದಿವಸನೋ, ಕೆಲವರು ಅವರು ಒಂದೊಂದು ವಾರ ವ್ರತ ಮಾಡ್ತಿದ್ರು. ಶನಿವಾರ ದಿವಸನೋ, ಗುರುವಾರನೋ, ಕೆಲವ್ರಿಗೆ ವ್ರತ ಅಂತ ಇಟ್ಕೊಂಡು ಆ ದಿವಸ ಬೆಳ್ಳುಳ್ಳಿ ನಾವು ತಿನ್ನೋದಿಲ್ಲ, ಉಳ್ಳಾಗಡ್ಡೆ ತಿನ್ನೋದಿಲ್ಲ. ಋಷಿಮುನಿಗಳಂತೂ ಬಿಡಿ, ಬೆಳ್ಳುಳ್ಳಿ ಉಳ್ಳಾಗಡ್ಡೆಯನ್ನು ವರ್ಜ್ಯ ಮಾಡಿಬಿಟ್ಟಿದ್ರು. ನಾವು ಸಂಸಾರಿಕರಿಗೆ ಸಂಪೂರ್ಣವಾಗಿ ವರ್ಜ್ಯ ಮಾಡಬೇಕು ಅಂತ ನಾ ಹೇಳೋದಿಲ್ಲ. ಅದಕ್ಕೆ ಆದಂಥ ಒಂದು ಕಟ್ಟುಪಾಡನ್ನು ಹಾಕ್ಕೊಂಡಿದ್ರು. ಯಾಕೆ ಅಂತಂದರೆ ರಜೋಗುಣವನ್ನು ಹೆಚ್ಚು ಮಾಡುತ್ತದೆ. ಆದ್ದರಿಂದ ಇಂಥ ಆಹಾರಗಳನ್ನು ತಿನ್ನಬಾರದು. ಉಪ್ಪು, ಹುಳಿ, ಖಾರ ಜಾಸ್ತಿ ಅತಿಯಾಗಿ ತಿಂದರೆ, ತಿನ್ನಲೇಬಾರ್ದು ಸಪ್ಪೆ ಊಟ ಮಾಡಿ ಅಂತ ಅರ್ಥ ಅಲ್ಲ, ಅದು ಜಾಸ್ತಿ ತಿಂದರೆ ಆಯುರ್ವೇದ ವೈದ್ಯಶಾಸ್ತ್ರ ಪ್ರಕಾರ ಪಿತ್ತವೃದ್ಧಿ ಆಗ್ತದೆ. ಪಿತ್ತವೃದ್ಧಿ ಆಗುವಂಥದ್ದು ಮನಸ್ಸಿನ ರಜೋಗುಣ ವೃದ್ಧಿ ಆಗುವಂಥದ್ದು ಒಂದಕ್ಕೊಂದಕ್ಕೆ ಸಂಬಂಧ. ರಜೋಗುಣ ವೃದ್ಧಿ ಆಗುವಂಥ ಆಹಾರವನ್ನು ನಾವು ಜಾಸ್ತಿ ಸೇವನೆ ಮಾಡಿದರೆ, ಮತ್ತೆ ಮೊದಲಿನ ಕಾಲದ ಜನ ಹೇಳ್ತಿದ್ರು ನೋಡಿ, ಹಿರಿಯರು, ತಂಗಳ ಕೂಳು ತಿನ್ನಬೇಡಿ ಅಂತ. ಮುಂಚಿನ ದಿವಸ ಇಟ್ಕೊಂಡಂಥ ಆಹಾರವನ್ನು, ತಣ್ಣೆ ಅನ್ನವನ್ನು ಊಟ ಮಾಡಬೇಡಿ, ಅದರಿಂದ ತಮೋ ಗುಣ ವೃದ್ಧಿ ಆಗ್ತದೆ. ನಾವು ಉದಾಹರಣಾರ್ಥವಾಗಿ 1-2 ಹೇಳ್ತಾ ಇದ್ದೇನೆ ಅಷ್ಟೇ, ಎಲ್ಲವನ್ನೂ ಹೇಳಲಿಕ್ಕೆ ಇದೆ. ಯಾಕಂದ್ರೆ ಸಂಕ್ಷಿಪ್ತವಾದ ಸಮಯದಲ್ಲಿ ಇಡೀ ಆಹಾರ ಪದ್ಧತಿಯ ಬಗ್ಗೆ ಹೇಳಲಿಕ್ಕೆ ಆಗೋದಿಲ್ಲ. ತಮೋ ಗುಣ ವೃದ್ಧಿ ಆದರೆ, ತಮಸ್ಸು ಅಂದರೆ ಕತ್ತಲೆ ಅಂತ ಒಂದರ್ಥ. ತಮಸ್ಸು ಅಂತಂದರೆ ನಾಶ ಮಾಡು, ಹೊಡೆ, ಬಡಿ, ಕೊಂದಾಕೋ ಹೇಳುವಂಥ ರೀತಿಯ ಬುದ್ಧಿ. ಅಂಥ ಬುದ್ಧಿಯನ್ನು ಹೆಚ್ಚಿಸ್ತದೆ. ಆದ್ದರಿಂದ ತಮೋ ಗುಣ ವೃದ್ಧಿ ಮಾಡುವಂಥ ಆಹಾರವನ್ನು ಸೇವನೆ ಮಾಡಬೇಡಿ. ಸತ್ವಗುಣ ವೃದ್ಧಿ ಮಾಡುವಂಥ, ಸುಲಭವಾಗಿ ಜೀರ್ಣವಾಗುವಂತಹ ಆಹಾರವನ್ನು ಸೇವನೆ ಮಾಡಬೇಕು. ಅಷ್ಟೇ ಅಲ್ಲದೆ ಆಹಾರ ಸೇವನೆ ಮಾಡಲಿಕ್ಕೆ ಕೆಲವೊಂದಿಷ್ಟು ನಿಯಮಾವಳಿಗಳಿದ್ದಾವೆ. ಮತ್ತೆ ಊಟ ಮಾಡೋದು, ಮತ್ತೆ ತಿನ್ನೋದು, ಒಮ್ಮೆ ತಿಂದಂಥ ಆಹಾರ ಜೀರ್ಣ ಆಗೋದ್ರೊಳಗಡೆನೆ ಮತ್ತೆ ಪುನಃ ತಿಂದು ಬಿಡುವಂಥದ್ದು. ಅದಕ್ಕೆ ಅಧ್ಯಶನ ಅಂತ ಕರೀತಾರೆ. ಅಧಿಯಶನ ಅಧ್ಯಶನ. ಒಮ್ಮೆ ತಿಂದ ಘನಾಹಾರ ಜೀರ್ಣ ಆಗಲಿಕ್ಕೆ ಮತ್ತೊಂದ್ಸಲ ತಿನ್ನೋದಕ್ಕೂ ನಡುವೆ ಮಿನಿಮಮ್ 3.5 ತಾಸಾದರೂ ಅಂತರ ಇರಬೇಕು. ಅವರವರ ಜೀರ್ಣ ಶಕ್ತಿಗೆ ಅನುಸಾರ ಕೆಲವರಿಗೆ 4 ತಾಸು ಬೇಕಾದರೂ ಬೇಕಾಗ್ಬೋದು. ಈ ರೀತಿ ಪದೇ ತಿನ್ನುವಂಥದ್ದು. ಮತ್ತು ಆತ್ಮಾನ ಅಭಿಸಮೀಕ್ಷ ಸಮ್ಯಕ್, ನಿಮ್ಮ ಕೆಪಾಸಿಟಿ ಎಷ್ಟಿದೆ ನೋಡ್ಕೊಂಡು ತಿನ್ನಿ ಅಂತ ಆಯುರ್ವೇದ ಶಾಸ್ತ್ರ ಹೇಳಿದೆ. ಹಾಗೆ ತನ್ಮನ ಭುಂಜೀತ, ಮನಸ್ಸಿಟ್ಟು ತಿನ್ನಿ ಅಂತೇಳಿ. ಈಗಿನ ಮಕ್ಕಳು ಮಾಡ್ದಂಗೆ ನೋಡಿ, ಏನು ಕೊಟ್ಟರು ತಾಯಿ ಮಾಡೋದು ಯಾವುದೂ ಬೇಡ ಅವರಿಗೆ. ದೋಸೆ, ಇಡ್ಲಿ, ಉಪ್ಪಿಟ್ಟು ಯಾವುದೂ ಬೇಡ. ತನ್ಮನ ಭುಂಜೀತ ಅಂತ ಅವರು ಮನಸ್ಸಿಟ್ಟು ತಿನ್ನೋದು ಯಾವುದು ಅಂತಂದರೆ ಹೊರಗಿನ ತಿಂಡಿನೇ. ಪಿಜ್ಜಾ, ಬರ್ಗರ್, ಗೋಬಿ ಮಂಚೂರಿ ಏನು ಕೊಡಿಬೇಕಾದ್ರೆ ಬೆಳಗಿನ ತಿಂಡಿಗೆ ಬೇಕಾದ್ರೆ. ಈಗ ಕೆಲವರು ಅವ್ರೆಂತ ಹೇಳ್ತೀರಿ, ದೊಡ್ಡವರೇ ಆದರ್ಶ ಆ ರೀತಿ ಹಾಕ್ಕೊಡೋರು ಇದ್ದಾರೆ. ಮೊನ್ನೆ ಒಬ್ರು ಹೇಳಿದ್ರು ನನಗೆ, ಬೆಳಗಿನ ತಿಂಡಿಗೆ ನಿಮ್ಮ ಮನೇಲಿ ಏನು ಕೇಳಿದ್ರೆ ಬಟಾಟೆ ಬೋಂಡ ಅಂತ ಹೇಳಿದ್ದಾರೆ. ಹೌದು, ಈ ರೀತಿ ಮಾಡ್ತಾ ಇದ್ದಾರೆ. ಹೀಗಾಗಿ ತನ್ಮನ ಭುಂಜೀತ, ಯಾವುದು ಮನಸ್ಸಿಟ್ಟು ತಿನ್ಬೇಕು ಅಂತ ಹೇಳಿದ್ರೆ ಅವನು ಬೋಂಡ ಕೊಟ್ಟರೆ ಮಾತ್ರ ಮನಸ್ಸಿಟ್ಟು ತಿಂತೀನಿ ಅಂತಾನೆ ಅವನು. ಇಲ್ಲ, ನಾನು ಮನಸ್ಸಿಟ್ಟು ತಿನ್ನೋದಿಲ್ಲ, ನನಗಿಷ್ಟ ಇಲ್ಲ. ಆದರೆ ಹಾಗಲ್ಲ, ಒಳ್ಳೆಯದಾದಂಥ ಆಹಾರವನ್ನು ಮನಸ್ಸಿಟ್ಟು ತಿನ್ನಬೇಕು. ಮತ್ತು ಈ ಪ್ಲೇಟ್ ಹಿಡ್ಕೊಂಡು ಅಲ್ಲಿ ಇಲ್ಲಿ ಓಡಾಡ್ತಾ ಸುತ್ತಾಡ್ತಾ ಈ ಮಕ್ಕಳಿಗೆ ತಿನ್ನಿಸ್ಬೇಕಾದ್ರೆ ಮೊಬೈಲ್ ಬೇಕೇ ಬೇಕು. ಮೊಬೈಲ್ ತೋರಿಸ್ತಾನೆ ತಿನ್ನಿಸ್ಬೇಕು, ಇಲ್ಲಾಂದರೆ ತಿನ್ನೋದೇ ಇಲ್ಲ ಅವರು. ಏನು ಮಾಡಿ ಏನ್ರಿ, ನಮ್ಮ ಮೊಮ್ಮಗ ತಿನ್ನೋದೇ ಇಲ್ಲ, ಮೊಮ್ಮಗಳು ತಿನ್ನೋದೇ ಇಲ್ಲ, ಮೊಬೈಲ್ ಇಟ್ಟರು ಮಾತ್ರ ತಿಂತಾರೆ ಅಂತಾರೆ. ಅಥವಾ ಅವ್ರನ್ನ ಪ್ಲೇಟ್ ಹಿಡ್ಕೊಂಡು ಅವ್ರು ಹಿಂದೆ ಹೋಗ್ಬೇಕು. ಇವರು ಎಲ್ಲೆಲ್ಲಿ ತಿರುಗಾಡ್ತಾರೋ ಅಲ್ಲಲ್ಲಿ ಹೋಗಿ ತಿನ್ನಿಸ್ಬೇಕು.
ಮಾಡಿಸ್ಬೇಕು. ಹಾಗಲ್ಲ, ಒಂದು ನಿಜವಾದ ಒಂದು ಊಟ ಮಾಡಲಿಕ್ಕೆ ಮೊದಲೇ ಭೋಜನ ಶಾಲೆ ಅಂತಲೇ ಬೇರೆ ಇತ್ತು, ಪಾಕಶಾಲೆ ಅಂತಲೇ ಬೇರೆ ಇತ್ತು ನಮ್ಮ ಇದರೊಳಗೆ. ಈಗ ಹಾಗೆಲ್ಲ ಯಾವುದೂ ಇಲ್ಲವೇ ಇಲ್ಲ. ಇಂಥ ಹಲವಾರು ಕ್ರಮಗಳುಂಟು. ನಾನು ಸಂಕ್ಷಿಪ್ತ ಸ್ಥೂಲವಾದದ್ದು ಹೇಳಿದಷ್ಟೇ. ಇಂಥ ಆಹಾರ ಕ್ರಮ, ಇಂಥ ಯುಕ್ತ ಆಹಾರ ವಿಹಾರಸ್ಯ, ಇಂಥವರಿಗೆ ಮಾತ್ರ ಯುಕ್ತ ಚೇಷ್ಟಸ್ಯ ಕರ್ಮಸು, ಅಂದರೆ ಒಳ್ಳೆ ರೀತಿಯಂಥ ಸಾರಾಸಾರ ವಿವೇಚನೆ ಮಾಡಿ ಒಳ್ಳೆಯದು ಯಾವುದು ಕೆಟ್ಟದ್ದು ಯಾವುದು ಅಂತ ಯೋಚನೆ ಮಾಡಿ ಮುಂದುವರಿಯುವಂತಹ ವ್ಯಕ್ತಿಗಳಿಗೆ ಯುಕ್ತ ಸ್ವಪ್ನಾವಬೋಧಸ್ಯ. ಇಲ್ಲಿ ಮತ್ತೊಂದು ಯುಕ್ತ ಸ್ವಪ್ನಾವಬೋಧಸ್ಯ. ಸ್ವಪ್ನ ಅಂದ್ರೆ ನಿದ್ರೆ, ಕನಸು ಬೀಳುದು ಅಂತ ಅರ್ಥ ಅಲ್ಲ. ನಿದ್ರೆ ಮಾಡುವಂತಹ ಕ್ರಮ ಹೇಗಿದೆ ಅನ್ನೋದ್ರ ಮೇಲೆ ಅಂಥವರಿಗೂ ಯೋಗ ಸಿದ್ಧಿ ಆಗ್ತದೆ ಅಂತೇಳಿ ಮೊದಲಿನ ಕಾಲದಲ್ಲಿ ಹೇಳ್ತಿದ್ರು. ಬೇಗ ಮಲಗಿ ಬೇಗ ಏಳು ಅಂತ ಆಚರಣೆಯನ್ನು ಕೂಡ ಮಾಡ್ತಿದ್ರು. ಆಯುರ್ವೇದ ವೈದ್ಯಶಾಸ್ತ್ರದಲ್ಲಿ ಬ್ರಾಹ್ಮಿ ಮುಹೂರ್ತೆ ಉತ್ತಿಷ್ಟೇ ಸ್ವಸ್ಥೋ ರಕ್ಷೇತ್ತಮಾಯುಷ, ಈಗೆಲ್ಲ ನೀವೆಲ್ಲ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದುಕೊಂಡು ಬಂದ್ಕೊಂಡು ಇಲ್ಲಿಗ ಯೋಗ ನಿರತರಾಗಿದ್ದೀರಿ. ಇದು ಆರೋಗ್ಯಕ್ಕೆ ಹೇಳಿ ಮಾಡಿಸಿದಂಥ ಕ್ರಮ. ಇದು ಮಾಡಿದವರಿಗೆ ಮಾತ್ರ ಯೋಗೋ ಭವತಿ ದುಃಖ, ಅಂಥವರಿಗೆ ಯೋಗ ಸಿದ್ಧಿ ಆಗ್ತದೆ. ಅತಿಯಾಗಿ ತಿನ್ನುವವರಿಗೂ ಯೋಗ ಸಿದ್ಧಿ ಆಗುವುದಿಲ್ಲ. ತಿನ್ನದೇನೆ ಉಪವಾಸ ಇದ್ದು ಬಿಡ್ತೀನಿ ನಾನು ಅನ್ನೋರಿಗೂ ಸಿದ್ಧಿಸುವುದಿಲ್ಲ ಅಂತ ಹೇಳಿ ಶ್ರೀಮದ್ ಭಗವದ್ಗೀತೆಯಲ್ಲಿ ಹೇಳಿದ್ದಾರೆ. ಇದನ್ನೇ ನೋಡಿ ಆಯುರ್ವೇದ ವೈದ್ಯಶಾಸ್ತ್ರ ಎಷ್ಟು ಚಂದ ಹೇಳಿದೆ ಅಂತಂದ್ರೆ, ನಿತ್ಯಂ ಹಿತಾಹಾರ ವಿಹಾರ ಸೇವಿ ಸಮೀಕ್ಷಕಾರಿ ವಿಷಯೇಶ್ವಸಕ್ತ ದಾತಾ ಸತ್ವ ಪರಕ್ಷಮಾವಾನ್ ಸಮಸತ್ಯ ಪರಕ್ಷಮಾವಾನ್ ಆಪ್ತೋಪಸೇವಿ ಚ ಭವತ್ಯ ರೋಗ ಅಂತ ಹೇಳಿದ್ದಾರೆ. ಇಲ್ಲಿ ನೋಡಿ ಕಂಪ್ಯಾರಿಸನ್ ಎಷ್ಟು ಚೆನ್ನಾಗಿದೆ ಅಂದ್ರೆ, ಅಲ್ಲಿ ಶ್ರೀಮದ್ ಭಗವದ್ಗೀತೆಯಲ್ಲಿ ಯುಕ್ತಾಹಾರ ವಿಹಾರ ಅಂತ ಹೇಳಿದ್ರೆ ಇಲ್ಲಿ ನಿತ್ಯಂ ಹಿತಾಹಾರ ವಿಹಾರ ಸೇವೆ ಅಂತ ಹೇಳಿದ್ದಾರೆ. ಅಲ್ಲಿ ಯುಕ್ತ ಚೇಷ್ಟಸ್ಯ ಅಂತ ಹೇಳಿದ್ರೆ ಇಲ್ಲಿ ಸಮೀಕ್ಷಾಕಾರಿ ಅಂತೇಳಿ. ಸಮೀಕ್ಷಾಕಾರಿ ಅಂದ್ರೆ ಈ ಸಾರಾಸಾರ ವಿವೇಚನೆ ಮಾಡಿ, ನಾ ಹಿಂಗೆ ಮಾಡಿದ್ರೆ ಒಳ್ಳೇದಪ್ಪ, ನಾ ಹಿಂಗೆ ಹೋದ್ರೆ ಕೆಟ್ಟದಪ್ಪ ಅಂತ ಯೋಚನೆ ಮಾಡ್ಕೊಂಡು ಮುಂದುವರಿರಿ ಅಂತ ಹೇಳಿ. ಹಾಗೆ ಇದು ತುಂಬ ಗಹನವಾಗಿದೆ. ಇದರೊಳಗೆ ಈ ಆರೋಗ್ಯದ ಸೂತ್ರ ಇದೆಯಲ್ಲ, ಈ ಶ್ಲೋಕನೇ ತುಂಬ ಗಹನವಾಗಿದೆ. ನಾನು ನಿಮ್ಗೆ ಕೇವಲ ಟಚ್ ಅಷ್ಟೇ ಕೊಟ್ಟಿದ್ದೇನೆ. ಈ ರೀತಿ ಅವರಿಗೆ ಯೋಗ ಸಿದ್ಧಿ ಆಗ್ತದೆ. ಮತ್ತು ಈ ರೀತಿ ಇದ್ದವರಿಗೆ ಈ ನಮ್ಮ ಅಂತೇಳಿ ಹೇಳಿದ್ನಲ್ಲ ನಾವಾಗ, ಅನ್ನುವಂಥದ್ದು ಕ್ಲಿಯರ್ ಆಗಿಬಿಟ್ಟು ಸುಖ ಅನ್ನುವಂಥದ್ದರ ಪ್ರಾಪ್ತಿ ಆಗ್ತದೆ. ಇನ್ನು ಅಷ್ಟಾಂಗ ಯೋಗದ ವಿಚಾರವನ್ನು ಮಾತಾಡೋಣ. ಅಷ್ಟಾಂಗ ಯೋಗದ ವಿಚಾರದಲ್ಲಿ ಹೇಳೋದಾದ್ರೆ ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ ಅಲ್ವೇ ಅಷ್ಟಾಂಗಗಳು. ಇಲ್ಲಿ ಒಂದು ತಪ್ಪು ಕಲ್ಪನೆ ಇದೆ. ಏನಂದ್ರೆ ಇವು 8 ಮೆಟ್ಟಿಲುಗಳು. 1ನೇ ಮೆಟ್ಲು ಹತ್ತದ ಮೇಲೆ 2ನೇದು, 2ನೇ ಮೆಟ್ಲು ಹತ್ತದ ಮೇಲೆನೆ 3ನೇದು, 3ನೇದು ಹತ್ತದ ಮೇಲೆ 4ನೇದು ಹತ್ತಬೇಕು ಅಂತೇಳಿ. ಇದಲ್ಲ, ಇದು ಮೆಟ್ಲು ಅಂತ ಹೇಳಿಲ್ಲ, ಅಲ್ಲಿ ಅಷ್ಟ ಅಂಗಗಳು ಅಂತ ಹೇಳಿದ್ದಾರೆ. ಯಾಕಿದ್ರ ವಿಷಯ ಹೇಳ್ತೆ ಅಂತಂದ್ರೆ, ಈಗ ಪ್ರಾಣಾಯಾಮ ಅದನ್ನ ಇವ್ರ ಲೆಕ್ಕದಲ್ಲಿ ಹೋದ್ರೆ, ಮೆಟ್ಟಿಲ್ ಲೆಕ್ಕದಲ್ಲಿ ಹೋದ್ರೆ ಯಮ, ನಿಯಮ, ಆಸನ ಆದ್ಮೇಲೆ ಪ್ರಾಣಾಯಾಮ, ಆಸನ ಆದ್ಮೇಲೆ ಆಸನ ಹಾಕ್ಕೊಂಡೇ ನಾನು ಪ್ರಾಣಾಯಾಮ ಮಾಡಬೇಕು ಅಂತ ಎಷ್ಟೋ ಜನ ತಿಳ್ಕೊಂಡು, ಕೆಲವೊಂದ್ಸಲ ನನ್ನ ಹತ್ರ ಎಷ್ಟೋ ಜನ ರೋಗಿಗಳು ಬರ್ತಾರೆ, ಸರ್ ನಾನು ಪ್ರಾಣಾಯಾಮ ಮಾಡಿದ್ರೆ ಬಹಳ ಆರಾಮಾಗ್ತಿತ್ತು, ಆದ್ರೆ ಇತ್ತೀಚೆಗೆ ಪ್ರಾಣಾಯಾಮ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ನನಗೆ ಅಂತ. ಯಾಕೆ ಆಗ್ಲಿಲ್ಲ ಕೇಳಿದ್ರೆ, ನನ್ಗೆ ವಜ್ರಾಸನ ಹಾಕೊಂಡು ಕೂತ್ಕೊಳ್ಳಿಕ್ಕೆ ಆಗೋದಿಲ್ಲ. ವಜ್ರಾಸನ ಯಾಕ್ರಿ ಹಾಕ್ಬೇಕು? ವಜ್ರಾಸನ ಕಡ್ಡಾಯವಾಗಿ ಪ್ರಾಣಾಯಾಮ ಮಾಡ್ಬೇಕಾದ್ರೆ ವಜ್ರಾಸನ ಹಾಕೊಂಡು ಕೂತ್ಕೊಳ್ಳೇಬೇಕು ಅಂತ ಎಲ್ಲೂ ಇಲ್ಲ. ಪದ್ಮಾಸನ ಹಾಕೊಂಡು, ಅದು ಯೋಗ ಗುರುಗಳನ್ನು ಕೇಳ್ಕೊಳ್ಳಿ ಈ ವಿಷಯದಲ್ಲಿ. ಯಾಕಂದ್ರೆ ನಾನು ತಿಳಿದಂಗೆ ಅವ್ರು ಹೇಳಿರ್ತಾರೆ ನಿಮ್ಗೆ ಯಾವ್ಯಾವ ಆಸನವನ್ನು ಯಾರ್ಯಾರಿಗೆ ಫಿಟ್ನೆಸ್ ಇದೆ, ಯಾರ್ಯಾರಿಗೆ ಅದು ಫಿಟ್ನೆಸ್ ಇಲ್ಲ. ಈಗ ನಮ್ಮ ಆಯುರ್ವೇದಿಯ ಪಂಚಕರ್ಮ ಚಿಕಿತ್ಸಾ ಕೇಂದ್ರದಲ್ಲಿ ಕೂಡ ನಾವು ಪಂಚಕರ್ಮ ಚಿಕಿತ್ಸೆ ಅಳವಡಿಸೋಕ್ಕಿಂತ ಮುಂಚೆ ವಮನಕ್ಕೆ ಇವನು ಅರ್ಹರೆ ಅನರ್ಹರೆ, ವಿವೇಚನಕ್ಕೆ ಇವರು ಅರ್ಹರೆ ಅನರ್ಹರೆ, ಬಸ್ತಿಗೆ ಇವರು ಅನರ್ಹರೆ ಅರ್ಹರೆ, ನಸ್ಯ ಕರ್ಮಕ್ಕೆ ಫಿಟ್ನೆಸ್ ಇದೆಯೇ ಇಲ್ವೇ ಅನ್ನೋದನ್ನು ಯೋಚನೆ ಮಾಡಿ ಅವರನ್ನು ಫಿಟ್ನೆಸ್ ಫಿಟ್ ಆರ್ ಅನ್ಫಿಟ್ ಅಂತ ಹೇಳುವಂಥದ್ದು ಡಿಸೈಡ್ ಮಾಡಿಯೇ ನಾವು ತಗೊಳ್ತೀವಿ. ಹಾಗೇನೆ ಯಾವ ಆಸನ ಯಾರಿಗೆ ಆಗೋದಿಲ್ಲ ಅದು ಕಡ್ಡಾಯವಾಗಿ ನಾ ಇದು ಮಾಡಲೇಬೇಕಾಗಿತ್ತು, ಎಲ್ಲರೂ ಮಾಡ್ತಾರೆ, ಅವ್ರು ಮಾಡ್ತಾರೆ, ನಾನು ಮಾಡ್ತಾ ಇಲ್ಲ ಅಂತ ಹೇಳಿ ಬೇಜಾರು ಬಿಟ್ಕೊಳ್ಳೋ ಅವಶ್ಯಕತೆ ಇಲ್ಲ. ಪ್ರಾಣಾಯಾಮವನ್ನು ಮಾಡ್ಬೋದು. ಅಂದ್ರೆ ಪ್ರಾಣಾಯಾಮವನ್ನು ಸುಖಾಸನದಲ್ಲಿ ಕೂತ್ಕೊಂಡು ಸಹಿತ ಮಾಡ್ಬೋದು. ನಾನು ಈ ಥರ ನಾನು ಒಬ್ಬ ವೈದ್ಯನಾಗಿ ಅಡ್ವೈಸ್ ಯಾಕೆ ಮಾಡಿದ್ದೇನೆ ಅಂದರೆ, ಕೆಲವರು ಅದೇ ಹೇಳಿದ್ನಲ್ಲ, ಇಲ್ಲಿ ಲಿಗಾಮೆಂಟ್ಸ್ ಅಂತ ಇರ್ತದೆ. ಈಗ ಒಂದು ಇದನ್ನು ಎಲುವನ್ನು ಮತ್ತೊಂದು ಎಲುವಿಗೆ, ಅಂದರೆ ಒಂದು ಎಲುವಿಗೆ ಸೇರಿಸಿದಾಗಲೇ ಅದು ಜಾಯಿಂಟ್ ಅಂತ ಹೇಳಿಸ್ಕೊಳ್ತದಲ್ಲ, ಆ ಸೇರಿಸುವಂಥದ್ದಕ್ಕೆ ಬಳ್ಳಿ ಅಂತ ಬಿಗಿದು ಹಿಡಿದಿರುವಂತಹ ಲಿಗಾಮೆಂಟ್ಗಳು ಅಂತ ಇರ್ತವೆ. ಆ ಲಿಗಾಮೆಂಟ್ಗಳಿಗೆ ಕೆಲವರಿಗೆ ಸ್ಪ್ರೇನ್ ಆಗಿರ್ತದೆ. ಆಂಟೀರಿಯರ್ ಕ್ರೂಷಿಯೇಟು, ಪೋಸ್ಟೀರಿಯರ್ ಕ್ರೂಷಿಯೇಟು, ಮೀಡಿಯಲ್ ಮಿನಿಸ್ಕಸ್, ಈ ರೀತಿಯೆಲ್ಲ ಕೆಲವರೆಲ್ಲ ಈಗ ಇದ್ರದ್ದು MRI ಸ್ಕ್ಯಾನ್ ಮಾಡಿಸ್ಕೊಂಡು ಬಂದವ್ರು ಹೇಳಿರ್ಬೋದು, ತೋರಿಸಿರ್ಬೋದು, ನಿಮಗೆ ಗೊತ್ತಿರ್ಬೋದು. ಅಂಥ ಲಿಗಮೆಂಟ್ಗಳಿಗೆಲ್ಲ ಸ್ಪ್ರೇನ್ ಆಗಿದ್ದರೆ ಅವರು ಕಡ್ಡಾಯವಾಗಿ ಇದನ್ನು ಆಸನವನ್ನು ಅವ್ರು ಹೇಳಿದಂಥ ಆಸನದಲ್ಲೇ ಮಾಡಬೇಕು ಅಂತ ಇಲ್ಲ.
ಕುರ್ಚಿಯಲ್ಲಿ ಅವ್ರು ಹೇಳ್ತಾರೆ ನೋಡಿ, ಯೋಗ ಗುರುಗಳು ಹೇಳ್ತಾರೆ ಕುರ್ಚಿಯಲ್ಲಿ ಕುತ್ಕೊಳ್ಬೇಕಾದ್ರೂ ಮಾಡ್ಬೋದು ಅಂತ. ಅದು ಯಾವ ರೀತಿನ ತಪ್ಪು ತಿಳ್ಕೊಂಡು ನಮ್ಮ ಹತ್ರ ಹಾಗೆ ಬರ್ತಾರೆ ಅನ್ನೋ ಗೊತ್ತಿಲ್ಲ ಅಂತ. ಇದು ನನಗೆ ಪ್ರಾಕ್ಟಿಕಲ್ಲಿ ನಾನು ಫೇಸ್ ಮಾಡಿದ್ದಾದ್ರಿಂದ ನಾನು ಇಂಥ ಒಂದು ಯೋಗ ಶಿಬಿರದಲ್ಲಿ ಪ್ರಸ್ತಾಪ ಮಾಡ್ತಾ ಇದ್ದೇನೆ. ಶವಾಸನದಲ್ಲೂ ಕೂಡ ಮಾಡ್ತಾರೆ. ಸೊ ಹೀಗಿದ್ದಾಗ ಯೋಗ ಗುರುಗಳು ಸ್ಪಷ್ಟವಾಗಿ, ಯೋಗ ಗುರುಗಳಲ್ಲಿ ತಪ್ಪು ಏನೂ ಇರೋದಿಲ್ಲ. ಅದನ್ನು ತಿಳ್ಕೊಳ್ಬೇಕಾದ್ರೆ ಅದು ಯಾವುದೋ ಒಂದು ತಪ್ಪು ತಿಳುವಳಿಕೆ, ಯಾವುದೋ ಲಕ್ಷ್ಯ ಬೇರೆ ಕಡೆಗಿದ್ರು ಯಾಕಾಗ ಹಂಗಾಗಿ ಎಲ್ಲರೂ ಹಾಗೆ ಮಾಡೋದಿಲ್ಲ, ಕೆಲವರು ಹಾಗೆ ಬರ್ತಾರೆ. ಬಂದವರಿಗೆ ನನ್ನ ಕೆಲಸ ಸಾಧ್ಯ ಆದದ್ದನ್ನು ನಾನು ತಿಳಿಸಿ ಹೇಳ್ತಾ ಇದ್ದೇನೆ. ಈ ಪ್ರಾಣಾಯಾಮ ಇನ್ನು ಕೆಲವರಿಗೆ ಮಾತ್ರ, ಈಗ ನಾನು ಒಬ್ಬ ವೈದ್ಯನಾಗ ನಾನು ಯಾರಿಗೆ ಬೇಡ ಹೇಳ್ತೇನೆ ಅಂತಂದರೆ, ಮೂಗು ತುಂಬ ಬ್ಲಾಕ್ ಇದೆಯಪ್ಪ, ಅವರು ಕೆಲವ್ರು ಫೋರ್ಸ್ಫುಲಿ ನಾವು ಪ್ರಾಣಾಯಾಮ ಇವತ್ತು ಮಾಡಲೇಬೇಕು ಅಂತೇಳಿ ಹಿಂಗೆ ಕಷ್ಟಪಟ್ಟು ಏಳಿಸ್ತಾರೆ. ಹಿಂಗೆ ಅಂಥವ್ರಿಗೆ ತಲೆನೋವು ಬಂದುಬಿಡ್ತದೆ. ಮತ್ತು ಹೀಗೆ ಗಟ್ಟಿ ಮಾಡ್ಕೊಂಡು ಇದು ಮಾಡ್ಬೇಕಾದ್ರೆ ಸಿಂಬಳೆ ಹರಿಬಿಟ್ಬಿಡ್ತದೆ. ಮಾಡಿ ತೋರಿಸ್ಲಿಕ್ಕೆ ನನಗೆ ಆಗೋದಿಲ್ಲ ನೋಡಿ ಅಂಥೇಳಿ. ಅಂಥ ಸ್ಥಿತಿಯಲ್ಲಿ ಈ ಪ್ರಾಣಾಯಾಮವನ್ನು ಮಾಡಬಾರ್ದು. ಇನ್ನು ಭಸ್ತ್ರಿಕಾ ಇದೆಲ್ಲ ಕಪಾಲಭಾತಿ ಎಲ್ಲ ಮಾಡ್ತಾ ಇರ್ತಾರೆ ನೋಡಿ, ಅದು ಯಾರಿಗೆ ಹೋಗ್ತದ ಅವ್ರು ಮಾಡ್ಬೋದು. ಹೋಗ್ಲಿಲ್ಲ ಅಂತ ಹೇಳಿದ್ರೆ ಭಸ್ತ್ರಿಕಾ ಮಾಡ್ಕೊಂಡು ಕೆಲವರಿಗೆ ಪಕ್ಕೆಲುಬು ನೋವಾಗಿದೆ ಅಂತ ಹೇಳ್ಕೊಂಡು ಬಂದವರು ಇದ್ದಾರೆ. ಆಯ್ತಪ್ಪ ಹೋಗ್ಲಿಲ್ಲ ಅಂತಂದ್ರೆ ಬಿಟ್ಬಿಡಿ. ಮೊದಲೆಲ್ಲ ಮೀಡಿಯಂ ಸ್ಪೀಡ್, ಹೈ ಸ್ಪೀಡ್ ಅಂತ ಹೇಳ್ತಾರೆ. ಅದನ್ನೆಲ್ಲ ಸ್ಪಷ್ಟವಾಗಿ ತಿಳ್ಕೊಂಡ್ರೆ ಅದರಿಂದ ಯಾವುದೇ ತೊಂದರೆ ಆಗೋದಿಲ್ಲ. ಇಲ್ಲಾಂದ್ರೆ ಯೋಗಾಸನ ಮಾಡಿದೆ ನಾನು, ಇಂಥ ಸಮಸ್ಯೆ ಆಗೋಯ್ತು ಅಂತ ಯೋಗಕ್ಕೆ ಹೂಬೆ ಕೂರಿಸ್ತಾರೆ. ಆಮೇಲೆ ಅದು ಅವರಲ್ಲಿ ಅವ್ರು ಹೇಳ್ಬೇಕಾದ್ರೆ ಸರಿಯಾಗಿ ಹೇಳಿರ್ತಾರೆ. ಹಾಗೆ ನೋಡಿ, ಮೊದಲಿನ ಕಾಲದಲ್ಲಿ ರಸ್ತೆ ಮೇಲೆ ಹೋಗ್ಬೇಕಾದ್ರೂ ಸಹಿತ ಪ್ರಾಣಾಯಾಮ ಮಾಡ್ತಿದ್ವಿ ನಾವು. ಈಗ ಮುನ್ಸಿಪಾಲ್ಟಿಲಿ ಹೊಸ ನಿಯಮ ತಂದ ಮೇಲೆ ಆ ಪ್ರಾಣಾಯಾಮ ಕಡಿಮೆ ಆಗಿದೆ. ಯಾಕೆಂದ್ರೆ ಕಸದ ತೊಟ್ಟಿ ಅಲ್ಲಿ ಕಂಡು ಕೂಡಲೇ ನಾವು ಪೂರಕ ಮಾಡೋದು, ಅಲ್ಲಿ ದಾಟಿ ಹೋಗೋ ತನಕ ಕುಂಭಕದಲ್ಲಿರೋದು, ದಾಟಿ ಮುಂದೆ ಹೋದ ಮೇಲೆ ರೀಚಕ್ ಮಾಡೋದು. ಹೀಗಾಗಿ ಪ್ರಾಣಾಯಾಮವನ್ನು ಸರಿಯಾದ ರೀತಿಯಲ್ಲಿ ಅನುಸಂಧಾನವನ್ನು ಎಲ್ಲಿ ಸರಿಯಾದ ಜಾಗದಲ್ಲಿ ಮಾಡಿದರೆ ಅದು ಪ್ರಾಣವನ್ನು ಕಾಪಾಡ್ತದೆ. ಪ್ರಾಣ ಆಯಾಮ ಅಂದ್ರೆ ಎಳೆಯೋದು, ಒಂಥರ ಧನುಸ್ಸನ್ನು ಎಳೆದಂತೆ ಮಾಡೋದು. ಪ್ರಾಣ ಆಯಾಮ ಮಾಡೋದು ಅದಕ್ಕಾಗಿ ಬಂದಿದೆ. ಅಂದ್ರೆ ನಮ್ಮ ಪ್ರಾಣ ಶಕ್ತಿಯನ್ನು ಹೆಚ್ಚಿಸ್ತದೆ, ನಮ್ಮ ಆಯುಷ್ಯವನ್ನು ಹೆಚ್ಚಿಸ್ತದೆ. ಅದನ್ನು ತಪ್ಪಾಗಿ ಅನುಸಂಧಾನ ಮಾಡಿದರೆ ಅದು ನಮ್ಮ ಪ್ರಾಣವನ್ನೇ ತೆಗಿಬಹುದು. ಇಂಥ ಒಂದು ವಿಷಯ, ಅತ್ಯಂತ ವಿಶಿಷ್ಟವಾದಂತಹ ಸಂಗತಿಯನ್ನು ಕೂಡ ನಾವು ನೆನ್ಪಿಟ್ಕೊಳ್ಬೇಕು. ನಾನು ಬಹಳ ಹೊತ್ತು ಇದು ಉಪನ್ಯಾಸವನ್ನು ಮಾಡೋದೇ ಇಲ್ಲ. ಈಗ ಅತ್ಯಂತ ಕೊನೆ ಹನಿಗೆ ಬಂದುಬಿಡ್ತೇನೆ. ಕೊನೆಯಲ್ಲಿ ಯೋಗದ ಸಂಪೂರ್ಣ ಸಾರವೇ, ಅದರ ಎಕ್ಸ್ಟ್ರಾಕ್ಟೇ ಇರುವಂತಹ ನಮ್ಮ ನಾಡು ಕಂಡಂಥ ಮಹಾನ್ ಸಾಹಿತಿ, ಮಹಾನ್ ಕವಿ DVG ಅವರು ಹೇಳಿದಂತಹ ಒಂದು ಉಕ್ತಿಯನ್ನು ಹೇಳ್ತೇನೆ. ಮಂಕುತಿಮ್ಮನ ಕಗ್ಗದ್ದು, 2 ಕೋಣೆಗಳ ನೀ ಮಾಡು ಮನದಾಲೆಯದಿ, ಹೊರ ಕೋಣೆಯಲ್ಲಿ ಲೋಗರಾಟಗಳ ನಾಡು, ವಿರಮಿಸೊಬ್ಬನೇ ಮನದ ಒಳಮನೆಯ ಶಾಂತಿಯಲ್ಲಿ ಪರಮಯೋಗ ಸೂತ್ರವಿದು ಮಂಕುತಿಮ್ಮ. ನೋಡಿ ಎಷ್ಟು ಸುಂದರವಾಗಿ ಹೇಳಿದ್ದಾರೆ ಅಂತಂದ್ರೆ, ನೀವು ಮನಸ್ಸಿನಲ್ಲಿ 2 ಕೋಣೆಗಳನ್ನು ಮಾಡ್ಕೊಂಡು ಬಿಡ್ರಪ್ಪ. ತಿಮ್ಮ ಗುರುವಾಗಿ DVG ಅವ್ರು ಹೇಳ್ತಾರೆ, 2 ಭಾಗಗಳನ್ನ ಮಾಡ್ಕೊಂಬಿಡು, ಒಂದು ಹೊರಮನೆ ಒಂದು ಒಳಮನೆ ಅಂತ ಮಾಡ್ಕೊಂಬಿಡು. ಹೊರಮನೆಯಲ್ಲಿ ಲೋಗರಾಟಗಳ ನಾಡು ಅಂದ್ರೆ ಏನೇನು ವ್ಯವಹಾರ ಇದೆಯೋ ಸಂಸಾರದ ಜೊತೆಗೆ ಬೆರೆತ್ಕೊಂಡಿರು. ನಿಮ್ಮ ವ್ಯಾಪಾರ ಮಾಡಿ, ಶಿಕ್ಷಣಕ್ಕೆ ನೀವು ನಿಮ್ಮ ಕೆಲಸವನ್ನು ನೀವು ಮಾಡಿ. ಅಂದ್ರೆ ನೀವು ಸಂಕ್ಷಿಪ್ತವಾಗಿ ಹೇಳೋದಾದ್ರೆ ನಿಮ್ಮದು ಏನು ಕೆಲಸ ಇದೆ, ಏನು ಉದ್ಯೋಗ ಇದೆ ಎಲ್ಲವನ್ನು ಮಾಡಿಬಿಡಿ. ಆದರೆ ಅಲ್ಲೇ ವಿರಮಿಸಿಬಿಡ್ಬೇಡಿ, ಅಲ್ಲೇ ಕೂತ್ಕೊಂಡು ಬಿಡಬೇಡಿ. ಎಷ್ಟು ಸುಂದರವಾಗಿ ಹೇಳ್ತಾರೆ ನೋಡಿ, ವಿರಮಿಸೊಬ್ಬನೇ ಮನದ ಒಳಮನೆಯ ಶಾಂತಿಯಲ್ಲಿ. ನೀನು ಒಬ್ಬನೇ ಪ್ರವೇಶ ಮಾಡು, ಅಲ್ಲಿ ಯಾವುದೇ ನಿನ್ನ ಸಂಸಾರದ ಜಂಜಾಟ, ಯಾವುದೇ ಸಂಸಾರದ ಜಗಳ, ದಾಯಾದಿ ಕಲಹ ಅಥವಾ ವ್ಯಾಪಾರ ವಹಿವಾಟುಗಳಲ್ಲಿ ಆದಂತಹ ಲಾಭ ನುಕ್ಸಾನುಗಳು ಇತ್ಯಾದಿಗಳ ಬಗ್ಗೆ ಏನನ್ನೂ ಯೋಚನೆ ಮಾಡಬೇಡ. ಒಬ್ಬನೇ ವಿರಮಿಸು, ಅಲ್ಲಿ ಶಾಂತಿಯನ್ನು ಪಡೆ, ಅಲ್ಲಿ ಭಗವತ್ ಧ್ಯಾನ ನಿರತನಾಗು, ಸಂಪೂರ್ಣ ಶಾಂತಿಯನ್ನು, ಸುಖ ಶಾಂತಿಯನ್ನು ಪಡೆ. ಪರಮ ಯೋಗ ಸೂತ್ರವಿದು ಮಂಕುತಿಮ್ಮ. ಇದೇ ಯೋಗದ ಸಂಪೂರ್ಣ ತೆರಳು. ನಾವೆಲ್ಲ ಕರ್ಮವನ್ನು ಬಿಟ್ಕೊಂಡು ಸಂಪೂರ್ಣ ಯೋಗಿಗಳಾಗೆ ಕೂತ್ಕೊಂಡಿರ್ಬೇಕು ಅಂತ ಎಲ್ಲೂ ಹೇಳಲಿಲ್ಲ. ಹೀಗಾಗಿ ಇಂಥ ಒಂದು ಅದ್ಭುತವಾದಂತಹ ಒಂದು ಯೋಗ ಸೂತ್ರ ಇದು. ಇಂತಹ ಒಂದು ಯೋಗ ಶಿಬಿರಕ್ಕೆ ಪಾಲ್ಗೊಂಡು ಇಲ್ಲಿ ಬಂದಷ್ಟೇ ದಿನ 21 ದಿವಸ ಅಷ್ಟೇ ಮಾತ್ರ ಯೋಗ
ಅಭ್ಯಾಸವನ್ನು ಮಾಡಿದ್ರೆ ಪ್ರಯೋಜನ ಆಗೋದಿಲ್ಲ. ಇವರ ಘನ ಉದ್ದೇಶ ಬಹಳ ಚೆನ್ನಾಗಿದೆ. ಇದನ್ನು ಹಾಗೆ ಮುಂದುವರಿಸ್ಕೊಂಡು ಹೋದರೆ, ಜೀವಮಾನ ಪರ್ಯಂತ ಮುಂದುವರಿಸ್ಕೊಂಡು ಹೋದರೆ, ಇಲ್ಲಿ ಕಲಿತಂತಹ ವಿದ್ಯೆಯನ್ನು ಶಿಕ್ಷಣವನ್ನು ಮುಂದುವರಿಸ್ಕೊಂಡು ಹೋದರೆ ಖಂಡಿತವಾಗಿ ಒಳ್ಳೆಯದಾಗ್ತದೆ. ಈಗ ನಾವು ಅದಕ್ಕಾಗಿ ಒಳಮನೆಯ ಶಾಂತಿಯನ್ನು ನೀಡುವಂಥ ಒಂದು ಗುರುಮಂತ್ರವನ್ನು ನಾನು ಹೇಳ್ತೇನೆ, ದಯವಿಟ್ಟು ಎಲ್ಲರೂ ಆಮೇಲೆ ಜಯಕಾರ ಹಾಕ್ಬಿಡಿ. ಶ್ರೀಮದ್ ಪರಮಹಂಸ ಪರಿವ್ರಾಜಕಾಚಾರ್ಯ ಭಗವಾನ್ ಸದ್ಗುರು ಶ್ರೀ ಶ್ರೀಧರ ಸ್ವಾಮಿ ಮಹಾರಾಜ್ ಕಿ. ಮತ್ತೂ ದೊಡ್ಡದಾಗಿ ಹೇಳಿ, ಇನ್ನೊಂದ್ಸಲ ಹೇಳ್ತೇನೆ. ಶ್ರೀಮದ್ ಪರಮಹಂಸ ಪರಿವ್ರಾಜಕಾಚಾರ್ಯ ಭಗವಾನ್ ಸದ್ಗುರು ಶ್ರೀ ಶ್ರೀಧರ ಸ್ವಾಮಿ ಮಹಾರಾಜ್ ಕಿ. ಮತ್ತೊಂದ್ಸಲ, ಶ್ರೀಮದ್ ಪರಮಹಂಸ ಪರಿವ್ರಾಜಕಾಚಾರ್ಯ ಭಗವಾನ್ ಸದ್ಗುರು ಶ್ರೀ ಶ್ರೀಧರ ಸ್ವಾಮಿ ಮಹಾರಾಜ್ ಕಿ. ಜಯ ಜಯ ರಘುವೀರ ಸಮರ್ಥ. ನಾವಿವತ್ತು ಕುಮಟಾದಲ್ಲಿ ಯೋಗ ಶಿಕ್ಷಕರ ತರಬೇತಿ ಶಿಬಿರದಲ್ಲಿದ್ದೇವೆ. ಇದರೊಳಗೆ ಪ್ರಮುಖವಾಗಿ ಆಯೋಜಕರಾದಂತಹ ಶ್ರೀ ಯೋಗೇಶ್ ಉಪಾಧ್ಯಾಯ ಅವರು, ಶ್ರೀ ನಾಗೇಂದ್ರ ಅವರು ಮತ್ತು ಶ್ರೀ ದಿನೇಶ್ ಅವರು, ಜೊತೆಗೆ ಚಿತ್ರದುರ್ಗದಿಂದ ಬಂದಂತಹ ಯೋಗ ಶಿಕ್ಷಕರಾದಂತಹ ತಿಪ್ಪೇಸ್ವಾಮಿಯವರು ಮತ್ತು ನಮ್ಮ ಡಾಕ್ಟರ್ ಅವಧಾನಿಯವರು, ಇಷ್ಟು ಜನ ಇದ್ದೇವೆ. ಇದರೊಳಗೆ ಆಯೋಜಕರಲ್ಲಿ ಒಬ್ಬರಾದಂತಹ ಶ್ರೀಯುತ ನಾಗೇಂದ್ರ ಅವರ ಹತ್ರ ಈ ಯೋಗ ಶಿಬಿರದ ಉದ್ದೇಶ ಏನು ಅನ್ನೋದನ್ನು ನೀವು ಹೇಳಬೇಕು ಅಂತ ಕೇಳ್ಕೊಳ್ತೇನೆ. ಇತ್ತೀಚಿನ ದಿನಗಳಲ್ಲಿ ಯೋಗ ಎಲ್ಲರಿಗೆ ಅವರ ಆರೋಗ್ಯವನ್ನು ಸರಿಯಾಗಿ ಇಟ್ಕೊಳ್ಳಿಕ್ಕೆ, ಮೆಂಟಲ್ ಬ್ಯಾಲೆನ್ಸನ್ನು ಇಟ್ಕೊಳ್ಳಿಕ್ಕೆ ಭಾರತ ಸರ್ಕಾರ ಕೂಡ ಏನು ಮಾಡಿದೆ, ಪ್ರತಿಯೊಬ್ಬರಿಗೂ ಯೋಗ, ಮನೆಯಲ್ಲಿ ಯೋಗ ಅನ್ನುವಂಥ ಉದ್ದೇಶದಿಂದ ಹೊರಗಡೆ ಬಂದಿದೆ. ಆ ಪ್ರತಿಯೊಂದು ಶಾಲೆಗಳಲ್ಲಿ ಇರ್ಬೋದು, ಬೇರೆ ಬೇರೆ ಆಫೀಸ್ಗಳಲ್ಲಿರ್ಬೋದು, ಬೇರೆ ಬೇರೆ ಸಂಸ್ಥೆಗಳಲ್ಲಿರ್ಬೋದು, ಎಲ್ಲ ಕಡೆ ಯೋಗ ಕಂಪಲ್ಸರಿ ಆಗಿದೆ. ಆ ಕಾರಣದಿಂದ ನಮಗೆ ಪ್ರತಿಯೊಂದು ಶಾಲೆಯಲ್ಲಿ ಬೇರೆ ಬೇರೆ ಭಾಗಗಳಲ್ಲಿ ಯೋಗಾಭ್ಯಾಸ ಮಾಡಲಿಕ್ಕೆ ಯೋಗ ಶಿಕ್ಷಕರ ಕೊರತೆ ಎದ್ದು ಕಾಣ್ತದೆ. ಆ ಕೊರತೆಯನ್ನು ತುಂಬಿಸ್ಲಿಕ್ಕೋಸ್ಕರ ನಾವು ಪ್ರತಿಯೊಬ್ಬರಿಗೂ ಕರೆದು ಮೂಲೆಗಳಲ್ಲಿ, ಈ ಕುಮಟಾದ ಮೂಲೆಗಳಲ್ಲಿ ಕರೆದು ಮಾಡಿ ನಾವು ಅವರಿಗೆ ಯೋಗ ಶಿಕ್ಷಣ ತರಬೇತಿಯನ್ನು ಕೊಡ್ತಾ ಇದ್ದೇವೆ. ಇದರಿಂದ ಮುಂದಿನ ದಿನಗಳಲ್ಲಿ ಅವರು ಶಾಲಾ ಕಾಲೇಜುಗಳಲ್ಲಿರ್ಬೋದು ಅಥವಾ ಯಾವುದೇ ಸಾಮಾಜಿಕ ಸಂಸ್ಥೆಗಳಲ್ಲಿರ್ಬೋದು, ವಿದ್ಯಾಸಂಸ್ಥೆಗಳಲ್ಲಿರ್ಬೋದು, ಅಂದರೆ ಉದ್ದೇಶ ಏನಂದರೆ ಕುಮಟಾದ ಮೂಲೆಯಲ್ಲಿ ಈ ಯೋಗ ಪ್ರಸರಣ, ಯೋಗ ಅಭ್ಯಾಸ ನಿರಂತರ ಆಗಬೇಕು ಅನ್ನೋ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಧನ್ಯವಾದ. ಅದರೊಟ್ಟಿಗೆ ಈ ಕಾರ್ಯಕ್ರಮಕ್ಕೆ ಖ್ಯಾತ ಆಯುರ್ವೇದ ವೈದ್ಯರನ್ನು ಕರೆದಿದ್ದೀರಿ ತಾವು ಉಪನ್ಯಾಸಕ್ಕೆ. ಸೊ ಈ ಉದ್ದೇಶ ಏನು, ಈ ಉಪನ್ಯಾಸ ಕಾರ್ಯಕ್ರಮದ ಉದ್ದೇಶ ಏನು ಅಂತ ಹೇಳಿ ತಾವು ಹೇಳಬೇಕು ಅಂತ. ಸ್ವಸ್ಥಸ್ಯ ಸ್ವಾಸ್ಥ್ಯ ರಕ್ಷಣಂ ಆತುರಂಚ ಆತುರಸ್ಯ ಯೋಗ ಪ್ರಶಮನಂಚ ಅಂತ ಹೇಳ್ತಾರೆ, ರೋಗ ಪ್ರಶಮನಂಚ ಅಂತ ಹೇಳ್ತಾರೆ. ಆದ್ದರಿಂದ ಕೆಲವಷ್ಟು ಏನಾಗ್ತದೆ, ಜನಕ್ಕೆ ವೈದ್ಯರು ಹೇಳಿದಾಗ ಕೆಲವಷ್ಟು ವಿಷಯಗಳು ಮನನ ಆಗ್ತದೆ. ಸೊ ಆಯುರ್ವೇದದ ವಿಷಯ, ಯೋಗದ ವಿಷಯ, ಯಾಕೆಂತಂದರೆ ಜನ ಮೊದಲು ಯೋಗ ಶಿಕ್ಷಕರ ಹತ್ರ ಬರೋದಿಲ್ಲ, ಮೊದಲು ಬರೋದು ವೈದ್ಯರ ಹತ್ರ. ಸೊ ವೈದ್ಯರು ಇದರಿಂದ ಉಪಯೋಗ ಆಗ್ತದೆ ಅಂತ ಹೇಳಿದಾಗ ಜನ ಅದ್ರ ಬಗ್ಗೆ ಜಾಸ್ತಿ ಗಮನ ಕೊಡ್ತಾರೆ ಮತ್ತು ಅದು ಅವ್ರ ಮನಸ್ಸಿಗೆ ಮುಟ್ತದೆ. ಇದೇ ಕಾರಣದಿಂದ ನಾವು ಡಾಕ್ಟರ್ ಜಿ ಹೆಗಡೆ ಅವರು ಮೊನ್ನೆ ಬಂದು ಇಲ್ಲಿ ಲೆಕ್ಚರ್ ಕೊಟ್ಟಿದ್ದಾರೆ. ಧನ್ಯವಾದ. ಈ ಶಿಬಿರ ಯಶಸ್ವಿಯಾಗಲಿ, ಇನ್ನೂ ಹೆಚ್ಚಿನ ಜನಬೆಂಬಲ ದೊರೆಯಲಿ ಅಂತ ಹೇಳಿ ನಾವು ಹಾರೈಸ್ತೀವಿ. ಈ ಶಿಬಿರಗಳನ್ನು ನಾವು ಇಡೀ ಜಿಲ್ಲೆಯ ಎಲ್ಲ ಕಡೆ ಹಮ್ಮಿಕೊಂಡಿದ್ದೇವೆ. ನಿಮ್ಮ ಮೂಲಕ ಇದು ಎಲ್ಲ ಕಡೆ ಅವೇರ್ನೆಸ್ ಬಂದರೆ ನಾವು ಎಲ್ಲ ತಾಲೂಕುಗಳಲ್ಲಿ ಈ ಒಂದು ರೀತಿಯ ಶಿಬಿರವನ್ನು ಮಾಡಲಿಕ್ಕೆ ರೆಡಿಯಾಗಿದ್ದೇವೆ. ಜನ ಇದನ್ನು ಹೆಚ್ಚು ಉಪಯೋಗ ಪಡ್ಕೊಂಡು, ಇದು ತುಂಬ ಅಂದರೆ 1500 rupees ಪರ್ 25 days. ಇದ್ರದ್ದು ಬೇಸಿಕ್ ಕಾಸ್ಟ್ ಅಂದರೆ ಟೀಚರ್ಸ್ ಬರ್ತಾರೆ ಹೊರಗಡೆಯಿಂದ, ಅಥವಾ ಈ ಖರ್ಚುಗಳಿಗೆ ಮಾತ್ರ ನಾವು ತಗೋತಾ ಇದ್ದೇವೆ. ಯಾಕೆಂದರೆ ಯೋಗ ಶಿಕ್ಷಣ ಇವತ್ತೇನಾಗಿದೆ ಅಂದರೆ ಕಮರ್ಷಿಯಲ್ ಆಗಿ ಮಾಡೋರು ಇದೇ ಶಿಬಿರವನ್ನು 15,000 ರೂಪಾಯಿ 20,000 ರೂಪಾಯಿ ತೊಗೊಳ್ಳುವಂಥ ಇದನ್ನು ನಾವು ಕಾಣ್ತೇವೆ ಬೇರೆ ಬೇರೆ ಜಾಗದಲ್ಲಿ. ಅಂದರೆ ಆರ್ಥಿಕವಾಗಿ ಕಡಿಮೆ ವೆಚ್ಚದಲ್ಲಿ ನಿಮಗೆ ಯೋಗ ತರಬೇತಿ ಸಿಗ್ತದೆ ಅಂತ ಹೇಳಿ. ಹೌದು, ಕಂಪ್ಲೀಟ್. ಧನ್ಯವಾದಗಳು. ತಾವೆಲ್ಲರೂ ಈ ಇದೇ ರೀತಿಯ ಶಿಬಿರದಲ್ಲಿ ಭಾಗವಹಿಸಿ ತಮ್ಮ ಯೋಗವನ್ನು ಕಲಿಯುವುದು ಮತ್ತು ಕಲಿಸುವುದು, ಆ ಮೂಲಕ ಆರೋಗ್ಯವನ್ನು ಸುಧಾರಿಸಿಕೊಳ್ಳುವ ಕಾರ್ಯ ತಾವೆಲ್ಲರೂ ಮಾಡುವಂತಾಗಲಿ ಅಂತ ಹಾರೈಸ್ತಾ ತಮಗೆಲ್ಲರಿಗೂ ಧನ್ಯವಾದವನ್ನು ಅರ್ಪಿಸ್ತೇನೆ. ಧನ್ಯವಾದ. ಪ್ರಣಾಮ.